ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆನೀಸ್ ಲೈಫ್ ಪೋರ್ಟ್. ಹೇಗಿದ್ದೀರೆಲ್ಲರೂ? ಖುಷಿಯಾಗಿ ಕ್ಷೇಮವಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಲೇಟಾಗಿ ಎದ್ದುಬಿಟ್ಟೆ. ಸ್ವಲ್ಪ ನೈಟೆಲ್ಲ ನಾನು ವರ್ಕ್ ಇತ್ತು ಅಂದ್ಬಿಟ್ಟು ಲೇಟಾಗಿ ಮಲಗಿದ್ದಕ್ಕೆ ನನಗೆ ಮಾರ್ನಿಂಗ್ ಎಚ್ಚರಿಕೆ ಆಗಿಲ್ಲ. ಸೊ ಲೇಟಾಗಿ ಎದ್ದಿದ್ದೀನಿ. ಬಟ್ ಬೇಗ ಬೇಗ ಫಟಾಫಟ್ ಅಂತ ಎಲ್ಲ ರೀತಿ ಅಡುಗೆ ಮಾಡಬೇಕು, ಲಂಚ್ ಪ್ರಿಪೇರ್ ಮಾಡಬೇಕು, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಯಾಕಂದರೆ ದಿಲ್ವಿನ್ ಸ್ಕೂಲ್ಗೆ ಹೋಗೋದಿದೆ ಮತ್ತು ಪ್ರಭಾ ಕೂಡ ಆಫೀಸ್ಗೆ ಹೋಗ್ತಾರೆ ಇವತ್ತು ಮಂಡೇ ಆಗಿರೋದ್ರಿಂದ. ಸೊ ಅದಕ್ಕೆ ದಿಲ್ವಿನ್ಗೆ ಪುಳಿಯೋಗರೆ ಬೇಕಂತ ಕೇಳ್ತಾ ಇದ್ದೀನಿ. ಅವನಿಗೆ ಪುಳಿಯೋಗರೆ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ಗೆ. ಲಂಚ್ಗೆ ನಾನು ಅನ್ನ ಮತ್ತು ಮೂಲಂಗಿ ಸಾಂಬಾರನ್ನ ಮಾಡಿ ಎಗ್ ಬಾಯ್ಲ್ ಮಾಡ್ತೀನಿ. ಬೇಗ ಬೇಗ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಾಗುತ್ತೆ, ತುಂಬ ಟೈಮ್ ಆಗೋಗಿದೆ. ಇವತ್ತೆಲ್ಲ ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೇನು ಮಾಡ್ತೀನಿ ಅಂತ. ಬನ್ನಿ, ಇವತ್ತೆಲ್ಲ ನಾನು ನಿಮ್ಮ ಜೊತೆಲಿ ಇರ್ತೀನಿ. ಸಾಂಬಾರು ಮಾಡೋಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಹಚ್ಕೊಳ್ಳೋಣ. ತೊಗರಿ ಬೇಳೆ ಸಾಂಬಾರು ರುಚಿಯಾಗಿರುತ್ತೆ. ಮತ್ತು ತೊಗರಿ ಬೇಳೆ ಹಾಕ್ಬಿಟ್ಟು ಇದನ್ನು ನಾನು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಮೂಲಂಗಿ ಸಾಂಬಾರು. ಮೂಲಂಗಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ನಾನೆಲ್ಲ ಬೇಕಾಗಿರೋ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಬೇಗ ಫಟಾಫಟ್ ಅಂತ ನಾನು ಮೂಲಂಗಿ ಸಾಂಬಾರನ್ನ ಮಾಡ್ಕೊಳ್ಳೋದು ತುಂಬ ಈಸಿ ಮತ್ತು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೆಸಿಪಿನ ನಾನು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಎಗ್ ಬಾಯ್ಲ್ ಮಾಡಿಟ್ಟಿದ್ದೆ. ಇದು ನಾಟಿ ಮೊಟ್ಟೆ. ನಾನು ಹೇಳಿದ್ದೀನಲ್ಲ ನಿಮಗೆ, ಹಳ್ಳಿಗೆ ನಮ್ಮೂರ ಹಳ್ಳಿಯಿಂದ ತರಿಸ್ಕೊಳ್ತೀವಿ ನಾವು. ಇದನ್ನು ಬಾಯ್ಲ್ ಮಾಡಿ ಪ್ರಭಾ ಬಾಕ್ಸ್ಗೆ ಪ್ಯಾಕ್ ಮಾಡ್ತೀನಿ. ದಿಲ್ವಿನ್ಗೂ ಪ್ಯಾಕ್ ಮಾಡಿ ಆಲ್ರೆಡಿ ಅವನ್ನ ಕಳಿಸ್ದೆ ನಾನು, ಲೇಟಾಗಿತ್ತು ಅಂತ. ಅವನು ಬಸ್ ಬಂದುಬಿಡುತ್ತೆ 7 o'clockಗೆ. ಅದಕ್ಕೆ ನಾನೆಲ್ಲ ರೆಡಿ ಮಾಡಿ ಹರಿಬರಿಯಾಗಿ ಅವನ್ನ ಬೇಗ ಬೇಗ ಕಳಿಸ್ಕೊಟ್ಬಿಡ್ತೀನಿ. ಅವನಿಗೂ ಪುಳಿಯೋಗರೆ ಮತ್ತು ಎಗ್ ಬಾಯ್ಲ್ ಮಾಡಿ ಮತ್ತು ಪೊಮೊಗ್ರಾನೇಟ್ನ ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಸೊ ಇವಾಗ ಪ್ರಭಾಗೆ ನಾನು ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಪ್ರಭಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ತಿಂದರು. ಇವಾಗ ನಾನು ಎಗ್ ಹಾಕ್ತೀನಿ ಮತ್ತು ರೈಸು ಮತ್ತು ಮೂಲಂಗಿ ಸಾಂಬಾರನ್ನ ಪ್ಯಾಕ್ ಮಾಡ್ತೀನಿ. ಬಿಸಿ ಬಿಸಿ ಅನ್ನ ರೆಡಿ ಆಗಿದೆ. ಸೊ ಈ ರೆಸಿಪಿಯಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಎದ್ದಿದ್ದೇ ಲೇಟು. ಸೊ ನಂದು ಇನ್ನೊಂದು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್, ಕುಕಿಂಗ್ ಚಾನಲ್ ಇದೆಯಲ್ಲ, ಅದ್ರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಏನೇನು ಮಾಡ್ತೀನಿ ಅಂತ. ನಿಮ್ಗೆ ಬೇಕಾದರೆ ನೀವು ಅದನ್ನು ನೋಡಿಕೊಂಡು ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾವು ಏನಾದರೂ ಜಾಸ್ತಿ ನಮ್ಮ ಮಾವ ಊರಿಂದ ಜಾಸ್ತಿ ಮೂಲಂಗಿ ತಂದಿದ್ದರು, ಅದರಿಂದ ನಾನು ಮೂಲಂಗಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಮೂಲಂಗಿ ಇದ್ದರೆ ಮೂಲಂಗಿ ಚಟ್ನಿ ಮಾಡ್ಬೋದು, ಮೂಲಂಗಿ ಪಲ್ಯ, ಮೂಲಂಗಿ ಸಾಂಬಾರನ್ನ ಮಾಡ್ಕೋಬೋದು. ಮತ್ತು ಸ್ಯಾಲೆಡ್ ಕೂಡ ಮೂಲಂಗಿನ ಉಪಯೋಗಿಸ್ಕೋಬೋದು. ತುಂಬ ಅಡುಗೆಗಳನ್ನ ಮಾಡ್ಬೋದು ಮೂಲಂಗಿಲಿ, ಮತ್ತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೂಲಂಗಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇವಾಗ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿಬಿಟ್ಟು ಪ್ರಭಾನ ಆಫೀಸ್ಗೆ ಬಾಯ್ ಬಾಯ್ ಹೇಳ್ಬಿಟ್ರೆ, ಸೊ ನಂದಿಷ್ಟು ಬ್ಯುಸಿ ಶೆಡ್ಯೂಲ್ ಕೆಲಸ ಮುಗೀತು. ಇನ್ನೇನಿದ್ರು ನನ್ನ ಮಗ ಚಿಕ್ಕವನ ಜೊತೆ ನಾನು ಮತ್ತು ಮನೆ ಕೆಲಸ ಇರುತ್ತೆ. ಮತ್ತು ನಾನು ನಿಮ್ಮ ಜೊತೆ ನಾನು ಎಲ್ಲನೂ ಶೇರ್ ಮಾಡಿಕೊಂಡು ಇರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಪ್ರಭಾದು ಲಂಚ್ ಬ್ಯಾಗ್ಗೆ ಹಾಕ್ತಾಯಿದ್ದೀನಿ. ಅವರು ಆಫೀಸ್ಗೆ 9 o'clockಗೆ ಹೋಗ್ಬಿಡ್ತಾರೆ. ವಾರಕ್ಕೆ 3 ಸತಿ ಹೋಗ್ತಾರೆ, ಇನ್ನು 3 ಸತಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಈ ಥರ ಅವ್ರ ಆಫೀಸ್ಗೆ ಹೋಗಬೇಕಾದ್ರೆ ಸ್ವಲ್ಪ ಬ್ಯುಸಿ ಇರ್ತೀನಿ, ಯಾಕಂದರೆ ಡಿಫ್ರೆಂಟಾಗಿ ಮಾಡಬೇಕು. ನೋಡಿ, ಪ್ರಭಾ ಆಲ್ರೆಡಿ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗೋಕ್ಕೆ ರೆಡಿ ಇದ್ದಾರೆ. ನಾನು ಅವ್ರಿಗೆ ಹಣೆಗೆ ನೆತ್ತಿಗೆ ಕುಂಕುಮ ಇಲ್ದಿರ ನಾನು ಯಾವತ್ತೂ ಕಳಿಸೋದಿಲ್ಲ ಆಚೆ. ಮಗನಾಗಿರ್ಬೋದು ಮತ್ತು ನಾವು ಯಾರೇ ಆಗಲಿ ಹೊರಗಡೆ ಹೋಗುವಾಗ ಕುಂಕುಮ ಇಟ್ಕೊಂಡೆ ನಾವು ಹೋಗ್ತೀವಿ, ಇಲ್ಲಾಂದರೆ ನಾವು ಹೋಗೋದಿಲ್ಲ. ಅದೇನೋ ನಮಗೆ ಅಭ್ಯಾಸ ಆಗೋಗಿದೆ. ಇದು ಕುಂಕುಮ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆ ಮಾಡಿಸಿದ್ರೆ ಕುಂಕುಮ ಕೊಡ್ತಾರೆ. ತುಂಬಾ ಶಕ್ತಿ ಇರುತ್ತೆ ಕುಂಕುಮಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಪ್ರಭಾ ಕಾರಲ್ಲಿ ಒಂದು ಗಣಪತಿ ಇದೆ. ಅದು ನನ್ನ ಫೇವ್ರೆಟ್ ಗಣಪತಿ, ನಾನು ಪ್ರಭಾಗೆ ಗಿಫ್ಟ್ ಮಾಡಿರೋದು. ಅದಕ್ಕೆ ನಾನು ಕಂಪಲ್ಸರಿ ಯಾವಾಗಲೂ ನಾನು ಹೂವು ಕೊಡ್ತೀನಿ ಮತ್ತು ಗರಿಕೆ ಕೊಡ್ತೀನಿ ಪ್ರಭಾಗೆ. ಅವರು ಅದನ್ನು ದೇವರಿಗೆ ಇಟ್ಬಿಟ್ಟು ಗಣಪತಿ ಮಂತ್ರ ಹೇಳಿಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ತಾರೆ. ದೇವರ ಆಶೀರ್ವಾದ ಇಲ್ದಿರ ನಾವು ಏನು ಮಾಡೋಕ್ಕಾಗಲ್ಲ, ದೇವರ ರಕ್ಷಣೆ ಇಲ್ದಿರ ನಾವು ಬದುಕೋಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ಮಗ ಪಪ್ಪಗೆ ಬಾಯ್ ಬಾಯ್ ಮಾಡೋಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದ್ದಾನೆ. ಅವನು ಯಾವಾಗಲೂ ಪಪ್ಪಗೆ ಬಾಯ್ ಮಾಡ್ತಾನೆ, ಅಣ್ಣಗೆ ಬಾಯ್ ಮಾಡ್ತಾನೆ. ದಿಲ್ವಿನ್ ಸ್ಕೂಲ್ಗೆ ಹೋಗೋಗೂ ಹಾಗೇನೆ, ಅವನು ಅಣ್ಣ ಬಾಯ್ ಬಾಯ್ ಅಂದ್ಕೊಂಡು ಅಣ್ಣಗೆ ಪಪ್ಪಿ ಕೊಟ್ಕೊಂಡು ಬಾಯ್ ಮಾಡ್ತಾನೆ. ಅವರ ಪಪ್ಪಗೂ ಅಷ್ಟೇ. ನೋಡಿ, ಗೇಟ್ ಮೇಲೆ ಯಾವ ರೀತಿ ನಿಂತಿದ್ದಾನೆ. ಅವ್ನಿಗೆ ಅವರಪ್ಪ ಕಾಣಿಸಲ್ಲ ಅಂದ್ಬಿಟ್ಟು ಆ ಥರ ನಿಂತ್ಕೊಳ್ತಾನೆ ಯಾವಾಗೂ.
ಇವನೇ ಇಡೀ ದಿನ ನನ್ನ ಜೊತೆ ಇರೋದು, ನನ್ನ ಮಗ. ತುಂಬಾ ಎಂಟರ್ಟೈನ್ ಮಾಡ್ತಾನೆ, ನನಗೆ ಬೋರ್ ಆಗೋಕ್ಕೆ ಬಿಡೋದಿಲ್ಲ ಮನೆಯಲ್ಲಿ. ನೋಡಿ ಪ್ರಭಾಗೆ ಬಾಯ್ ಮಾಡ್ತಿದ್ದಾನೆ, ನಾನು ಪ್ರಭಾಗೆ ಬಾಯ್ ಮಾಡಿ ಅವರು ಆಫೀಸ್ಗೆ ಹೋಗ್ತಾರೆ. ಸೊ ನಾವು ಮನೆಗೆ ವಾಪಸ್ ಬರ್ತೀವಿ. ಆಲ್ರೆಡಿ ಮಾರ್ನಿಂಗ್ ಎದ್ದು ನಾನು ರಂಗೋಲಿ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡಿದ್ದೀನಿ. ಈಗ ನಾನು ನನ್ನ ಮಗ ಅವನ ತರಲೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ನೋಡಿ ಪಾಪುಗೆ ಊಟ ಮಾಡ್ಸೋಕ್ಕೆ ರೈಸು ಮತ್ತು ಮೂಲಂಗಿ ಸಾಂಬಾರು, ಒಂದು ಮೊಟ್ಟೆ ಹಾಕ್ಕೊಂಡು ಅವನಿಗೆ ಊಟ ತಿನ್ನಿಸ್ಕೊಂಡೆ ನಾನು. ಯಾಕಂದರೆ ಅವನು ತುಂಬ ನಿಧಾನ ಊಟ ಮಾಡೋದು. ಅವನು ಆಟ ಆಡಿಸ್ಕೊಂಡು ಅವನು ಓಡಾಡಿಕೊಂಡು ತಿನ್ನಿಸೋಷ್ಟರಲ್ಲಿ ಬ್ಲಾಗ್ ತುಂಬಾ ದೊಡ್ಡದಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಕವರ್ ಮಾಡಲಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನನ್ನ ಮಗ ಕೆಲಸ ಎಲ್ಲ ಮುಗಿಸ್ಕೊತ ನಾನು ನಿಮ್ಮ ಜೊತೆ ಈ ದಿನ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇವತ್ತು ನಾನು ಕಷಾಯ ಏನು ಮಾಡಿಕೊಂಡೆ ಅಂದರೆ, ಕಷಾಯ ಅಲ್ಲ ನಾನು ಮಾಡಿದ್ದು, ಜ್ಯೂಸ್ ಅನ್ಬೋದು ಅದನ್ನು, ಹೆಲ್ತ್ ಡ್ರಿಂಕ್ಸು. ಬೆಳೆದಿರೋಂತಹ ಅರಿಶಿಣ 1 ಇಂಚು, ಮತ್ತು 1 ಇಂಚು ಶುಂಠಿ, ಮತ್ತು ದೊಡ್ಡ ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ, ಮತ್ತು 1 ಸೌತೆಕಾಯಿನ ಕಟ್ ಮಾಡಿಕೊಂಡು ಬೇಕಾಗಿರೋ ಅಷ್ಟು ವಾಟರ್ನ ಸೇರಿಸ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡ್ದಿದ್ದೀನಿ. ಇದು ನನ್ನ ಇವತ್ತಿನ ಹೆಲ್ತ್ ಡ್ರಿಂಕ್ಸ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಗ ನೋಡಿ ಏನೇನೋ ಎಲ್ಲ ಮುಟ್ಟೋದು ಎತ್ತೋದೆಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸಗಳು ಮುಗಿಯುತ್ತೆ ಅವನ ಜೊತೆಗೆ. ಇವತ್ತು ನಾನು ಈ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮೀಟ್ ಮಾಡ್ತೀನಿ ಖಂಡಿತ. ಇವತ್ತು ನಾನು ಎದ್ದಿರೋದೇ ಲೇಟ್ ಆಗಿರೋದ್ರಿಂದ ನಾನು ಎಲ್ಲ ಕೆಲಸಗಳು ಹಾಗೇ ಇದ್ದಾವೆ, ಅದೆಲ್ಲ ನಾನು ಮುಗಿಸ್ಕೋಬೇಕು ಫಟಾಫಟ್ ಅಂತ. ನಾಳೆ ಬೇರೆ ಎಲ್ಲ ಔಟ್ಸೈಡ್ ಹೋಗೋದಿದೆ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಈ ಕೆಲಸ ಹೀಗೆ ಇದೆ, ಇದನ್ನೆಲ್ಲ ಫೋಲ್ಡ್ ಮಾಡಿ ಇದೆಲ್ಲ ಮುಗಿಸಿ ಕಿಚನ್ಗೆ ಹೋಗಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಮತ್ತು ಗೋಧಿ ಹಸಿಟ್ಟು ಹಾಕಿಸ್ಕೊಬಂದಿದ್ದೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕಿ ಇಟ್ಕೋಬೇಕು. ಮತ್ತು ಕೆಲವೊಂದು ಬೇಳೆಗಳನ್ನ ಮೊಳಕೆ ಕಟ್ಕೋಬೇಕು. ಇದೆಲ್ಲ ಕೆಲಸಗಳಿದ್ದಾವೆ. ಮತ್ತು ಮನೆಯೆಲ್ಲ ಒರೆಸಿ ಇದು ಮಾಡಬೇಕು. ರಾತ್ರಿ ಆಲ್ಮೋಸ್ಟ್ ಮಾಡಿದ್ದೀನಿ, ಅಂದ್ರೂ ಬೆಳಗ್ಗೆ ಎದ್ದು ಮಕ್ಕಳಿರೋ ಮನೆ ಅಲ್ವಾ, ಎನಿ ಟೈಮು ಅವ್ರು ಗಲೀಜು ಮಾಡ್ತಾ ಇರ್ತಾರೆ. ಸೊ ನಾನು ಮತ್ತೆ ಅದನ್ನು ಮಾಡ್ತಾ ಇರಬೇಕು, ರಿಪೀಟೆಡ್ ಕೆಲಸ. ಇದೇ ರೀತಿ ನನ್ನ ಕಾಲ ಕಳೆಯುತ್ತೆ. ಇದು ನನ್ನ ಇವತ್ತಿನ ಡೈಲಿ ಲಾಗ್. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ. ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ಆಗೋದಿರ್ಬೋದು, ನೀವು ಲೈಕ್ ಮಾಡೋದು, ಕಮೆಂಟ್ ಮಾಡೋದ್ರಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ. ಹೆಚ್ಚು ವಿಧವಾದ ಥರದ ಹೊಸ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಸೊ ನನ್ನ ಎಫರ್ಟ್ 100% ಹಾಕಿ ಮಕ್ಳು ಇದ್ಕೊಂಡ್ರೂ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಮುಖ್ಯ. ಇದೇ ರೀತಿ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ನನ್ನ ನಂಬಿಕೆ. ಇಷ್ಟು ದಿನವೂ ಮಾಡ್ತೀರಾ, ಸೊ ಮುಂದೇನೂ ಮಾಡ್ತಾ ಇರ್ತೀರಾ ಅಂತ ನಾನು ನಂಬಿದ್ದೀನಿ. ನಾನು ನನ್ನ ವಿಡಿಯೋಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ಯೂಸ್ ಆಗೋಂಥ ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ನ ನಾನು ಆಲ್ ಓವರ್ಸ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್.